ಸೊ ಇಸ್ರೋ ಅಧಿಕಾರಿಗಳನ್ನು ಭೇಟಿಯಾಗಲಿದ್ದಾರೆ. ಆಗಸ್ಟ್ 17ರಂದು ದೆಹಲಿಗೆ ಶುಭಾಂಶು ಶುಕ್ಲಾ ಬರಲಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇಸ್ರೋ ಅಧಿಕಾರಿಗಳನ್ನು ಭೇಟಿಯಾಗಲಿದ್ದಾರೆ. ಡೆಫಿನೆಟ್ಲಿ ಹಾಗೆ ಆಗ್ತಾರೆ. ಬಟ್ ಯಾವಾಗ ಏನು ಅಂತ ಬೇಕಾಗಿತ್ತು, ಅದು 17ನೇ ತಾರೀಕು ಅಂತಿದ್ದಾರೆ. ಮುಂದಿನ ತಿಂಗಳು 17ನೇ ತಾರೀಕಿಗೆ ಸೊ ಬೆಂಗಳೂರಿಗೆ ದೆಹಲಿಗೆ ಬರ್ತಾರೆ. ಅದಾದ ನಂತರ ಬೆಂಗಳೂರಿಗೂ ಕೂಡ ಬರ್ತಾರೆ ಅಂತ ಅನಿಸುತ್ತೆ. ಅದಾದ ನಂತರ ಮಾತನಾಡ್ತಾರೆ. ಪ್ರಧಾನಿಗಳು ಕೋರ್ಸ್ ಈ ಸಂದರ್ಭವನ್ನು ಅವರು ಯುಟಿಲೈಸ್ ಮಾಡ್ಕೊಳ್ತಾರೆ. ಅದರಲ್ಲಿ ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗಬೇಡಿ. ಪ್ರಧಾನಿಗಳು ಕೂಡ ಭೇಟಿ ಆಗ್ತಾರೆ, ಮಾತನಾಡ್ತಾರೆ. ಸೊ ಆ ಸಂದರ್ಭವನ್ನು ಕ್ಯಾಚ್ ಮಾಡ್ಕೊಳ್ತಾರೆ ಪ್ರಧಾನಿ ಮೋದಿಯವರು. ಸೊ ಅದಾದ ನಂತರ ಇನ್ನೊಂದಿಷ್ಟು ಭಾರತಕ್ಕೂ ಕೂಡ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಇರುತ್ತೆ. ಯಾಕೆ ಅಂತಂದರೆ ನಾವು ಇಡಬೇಕಾಗಿರುವಂಥ ಹೆಜ್ಜೆಗಳು ಇನ್ನೂ ಭಾಳ ದೊಡ್ಡ ಮಟ್ಟದಲ್ಲಿದೆ. ಆ ಕ್ಷೇತ್ರದಲ್ಲಿ ನಾವು ಈಗಷ್ಟೇ ಹುಟ್ಟಿ ಬೆಳೆದು ಅದಾದ ನಂತರ ಸ್ವಲ್ಪ ಅಂಬೆಗಾಲನ್ನು ಇಟ್ಟು ಒಂದೊಂದೇ ಹೆಜ್ಜೆ ಇಡುವಂಥ ಕೆಲಸದಲ್ಲಿ ನಾವು ಇನ್ನೂ ಭಾರತ ಇದ್ದೀವಿ. ಒಂದೊಂದೇ ಹೆಜ್ಜೆ ಇಡುವಂಥ ಕೆಲಸದಲ್ಲಿ ಇನ್ನೂ ನಾವು ಪೂರ್ತಿಯಾಗಿ ಓಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಹೆಜ್ಜೆ ಇಡ್ತಾ ಇದ್ದೀವಿ, ಬೀಳಲಾರದಂಗೆ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಸರಿಯಾಗಿ ನಡೆಯುವಂಥ ವಿಚಾರ ಯಾರಾದರೂ ಕೇಳಿದ್ರೆ ನಡೀತಾ ಇದ್ದೀವಿ, ಚೆನ್ನಾಗಿ ನಡೀತಾ ಇದ್ದೀವಿ. ಓಡುವಂಥ ಕೆಲಸ ಆಗಬೇಕು ಅಂತಂದಾಗ ಅದಕ್ಕೆ ಇದೆಲ್ಲವೂ ಕೂಡ ಮುನ್ನುಡಿ ಬರಿತಾ ಇದೆ ಅಂಥೇಳಿ. ಕಾರಣ ಈಗ ಓಡುವಂಥ ಕೆಲಸ ಬಾಕಿ ಇದೆ. ಇಲ್ಲಿವರೆಗೂ ನಡ್ಕೊಂಡೇ ಹೋಗ್ತಾ ಇದ್ದಿದ್ದು. ಓಡುವಂಥ ಕೆಲಸ ಯಾವುದು ಅಂತಂದರೆ ಅಂತರಿಕ್ಷದಲ್ಲಿ ನಮ್ಮದೇ ಆದಂಥ ಒಂದು ನಿಲ್ದಾಣ ಬೇಕು, ಜೊತೆಗೆ ಮಾನವ ಸಹಿತವಾಗಿ ನಾವು ಹೋಗುವಂಥ ಕೆಲಸ ಆಗಬೇಕು. ಅದು ಭಾರತ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕಳಿಸಿದ್ದೇವೆ, ಸ್ಯಾಟಲೈಟ್ಸ್ಗಳನ್ನು ಕಳಿಸಿದ್ದೀವಿ, ಎಲ್ಲವೂ ಕೂಡ ಆಗಿದೆ. ಬಟ್ ಇಡುವಂಥದ್ದು ಈ ವಿಚಾರದಲ್ಲಿ ಆಗಬೇಕಾಗಿದೆ. ಅಂತರಿಕ್ಷದಲ್ಲಿ ಮಾನವ ಸಹಿತವಾಗಿ ಹೋಗುವಂಥ ವಿಚಾರ ಅದು ಯಾವಾಗ ಆಗುತ್ತೆ, ಸದ್ಯದಲ್ಲಿ ಆಗತ್ತೆ ಅಂತಿದ್ದಾರೆ ಅನ್ನುವಂಥದ್ದು ಬಹಳ 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 ಕಾತುರದಿಂದ ಪ್ರಪಂಚ ಭಾರತದತ್ತ ತಿರುಗಿ ನೋಡ್ತಾ ಇದೆ. ಭಾರತದ ಕಡೆಗೆ ಏನೂ ಆಗಲ್ಲ ಅಂತ ಇದ್ದಂಥವರು ಭಾರತದಲ್ಲಿರುವಂಥವರು ಮಾಡ್ತಾ ಇರುವಂಥ ಸಾಧನೆಗಳು ಇಡೀ ಪ್ರಪಂಚಕ್ಕೆ ಒಂದು ರೀತಿಯಾಗಿ ಗಾಬರಿಯನ್ನು ಹುಟ್ಟಿಸಿವೆ. ಹಿಂದೆನೂ ಮಾಡಿವೆ, ಬಟ್ ಅವು ಯಾವುದೂ ಕೂಡ ಪ್ರಪಂಚದ ಮುಂದೆ ಬರದೇ ಇರೋ ರೀತಿಯಲ್ಲಿ, ನಮ್ಮನ್ನು ನಾವು ಮಾರ್ಕೆಟ್ ಮಾಡ್ಕೊಳ್ಳದೇ ಇರೋ ರೀತಿಯಲ್ಲಿ, ನಮ್ಮನ್ನು ನಾವು ತೋರಿಸಿಕೊಳ್ಳದೇ ಇರೋ ರೀತಿಯಲ್ಲಿ ಇದ್ದಂಥ ಕ್ಷಣಗಳವು. ಈಗ ನಾವು ಏನು ಅನ್ನೋದನ್ನು ನಾವೇ ಹೇಳ್ಕೊಳ್ಬೇಕು. ಸೆಲ್ಫ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಸೊ ನಮ್ಮನ್ನು ನಾವು ಮಾರ್ಕೆಟ್ ಮಾಡ್ಕೊಳ್ಬೇಕು. ಭಾರತ ಇಲ್ಲಿಯವರೆಗೂ ಕೂಡ ನಮ್ಮನ್ನು ನಾವು ಮಾರ್ಕೆಟ್ ಮಾಡ್ಕೊಳ್ಳೋದೇ ನಾವು ಕಲೀಲಿಲ್ಲ. ಮಾರ್ಕೆಟ್ನಲ್ಲಿ ನಾವು ಏನು ಬೇರೆದವ್ರು ಏನು ಮಾರ್ಕೆಟ್ ಮಾಡ್ತಾರೆ ಅದನ್ನು ನೋಡ್ಕೊಂಡ್ಬಿಟ್ಟು ಚಪ್ಪಾಳೆ ತಟ್ತಾ ಇರುವಂಥ ಕೆಲಸ. ನಾವು ಅನೇಕ ಸಾಧನೆಗಳನ್ನು ಭಾರತ ಮಾಡಿದೆ. ನಮ್ಮಲ್ಲೂ ಅನೇಕ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದರು. ಅದು ಸೀಮಿತವಾಗಿದ್ದು ಎಲ್ಲಿಗೆ ಮಾತ್ರ ಹೇಳಿಬಿಡಿ ನೋಡೋಣ, ಎಲ್ಲಿಗಾಗಿದ್ದೀರಾ ಸೀಮಿತವಾಗಿ?